ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಟೊಪ್ಪಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಕ್ಯಾಪ್, ಉಲ್ಲನ್ ಕ್ಯಾಪ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳಿಗೂ ಮಾಡ್ಬೋದು, ದೊಡ್ಡವ್ರಿಗೂ ಮಾಡ್ಬೋದು. ಇದು ಮಕ್ಕಳಿಗೆಲ್ಲ ಚಳಿಗೆ ಹಾಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಇನ್ನೀಗ ಚಳಿ ಸಮಯ ಬರುತ್ತಲ್ವ, ಆವಾಗ ಚೆನ್ನಾಗಿರುತ್ತೆ. ಉಲ್ಲನ್ ಟೋಪಿ ಈಸಿನೂ ಇದೆ. ಇದು ಬಿಗಿನರ್ಸ್ ಡಿಸೈನ್ ಅಂತ ಹೇಳ್ಬೋದು. ತುಂಬ ಈಸಿಯಾಗಿರೋಂತಹ ಡಿಸೈನ್ ಇದು. ಮಕ್ಕಳ ಅಳತೆಯಲ್ಲೂ ಮಾಡ್ಬೋದು. ಇದೀಗ ನಾನು ನನ್ನ ಅಳತೆಗೆ ಮಾಡ್ತಾ ಇದ್ದೀನಿ, ದೊಡ್ಡ ಅಳತೆಯಲ್ಲಿ. ನಾನು ಅಳತೆ ಹೆಂಗೆ ಮಾಡೋದು, ಮಕ್ಕಳಿಗೆ ಹೆಂಗೆ ಅಳತೆ ತೆಗಿಯೋದು ಎಲ್ಲ ಆಮೇಲೆ ಹೇಳ್ತೀನಿ. ನೀವು ಫುಲ್ ವೀಡಿಯೋ ನೋಡಬೇಕಾಗತ್ತೆ, ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಮಾಡಬೇಕು, ಕಲಿಬೇಕು ಅಂದರೆ ಫುಲ್ ವೀಡಿಯೋ ನೋಡಬೇಕಾಗತ್ತೆ. ಇದರಲ್ಲಿ ನಾನು ಅಳತೆನೂ ಆಮೇಲೆ ಹೇಳ್ತೀನಿ, ಇಲ್ಲಾಂದರೆ ನಿಮ್ಗೆ ಅರ್ಥ ಆಗಲ್ಲ. ಈಗ ನಾನು ಮಾಡ್ತಾ ಇರೋದನ್ನು ನನ್ನ ಅಳತೆಯಲ್ಲಿ ಮಾಡ್ತಾ ಇದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಲೂಪ್ ಮಾಡ್ಕೊಳ್ಳಿ. ಫಸ್ಟು ಲೂಪ್ ಮಾಡಿಕೊಂಡು 30 ಚೈನ್ಸ್ ಅಥವಾ 12 ಇಂಚ್ ಉದ್ದಕ್ಕೆ ಮಾಡ್ತಾಯಿದ್ದೀನಿ. ನನ್ನ ಅಳತೆ ಆಗಿರೋದ್ರಿಂದ 12 ಇಂಚ್ ಮಾಡ್ತಾಯಿದ್ದೀನಿ. ಮಕ್ಕಳಿಗಾದ್ರಷ್ಟು ಬೇಕಾಗಲ್ಲ. ಅದು ಅಳತೆ ನಾನು ಮತ್ತೆ ಹೇಳ್ತೀನಿ. 30 ಚೈನ್ ಮಾಡ್ತಾಯಿದ್ದೀನಿ. ಈ ಥರ 12 ಇಂಚಸ್ ಬರೀ ಚೈನ್ಸ್ ಮಾಡ್ತಾ ಹೋಗಬೇಕು. ನಾನು ನಿನ್ನೆ ಕ್ರೋಶೆ ರಿಬ್ಡ್ ಸ್ಟಿಚ್ಚಿನ ಶಾಲ್ ಹೇಳ್ಕೊಟ್ಟಿದ್ದೀನಲ್ವಾ, ವೂಲನ್ ಶಾಲು, ಅದೇ ಡಿಸೈನಲ್ಲಿ ಅದೇ ಸ್ಟಿಚ್ಚಲ್ಲಿ ನಾನೀಗ ಇದನ್ನು ಮಾಡ್ತಾ ಇರೋದು. ನಿನ್ನೆ ಮಾಡಿದ ಹಾಗೆ ಇದನ್ನು ಮಾಡಿದರೆ ಆಯಿತು. ನಿನ್ನೆ ಒಂದು ವಿಡಿಯೋ ತೋರಿಸಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ನಿನ್ನೆ, ಯಾವಾಗಲೂ ಇತ್ತೀಚೆಗೆ. ಅದೇ ಸ್ಟಿಚ್ ಇದು ಈ ಥರ ಬರುತ್ತೆ. ಈ ಥರ ಪೂರ್ತಿ 12 ಇಂಚು ಮಾಡಬೇಕು. ಇಪ್ಪತ್ತೈದು, 26, 27, 28, 29, 30 ಪ್ಲಸ್ 1, 31 ಚೈನ್ ಹಾಕ್ತಾಯಿದ್ದೀನಿ ಇಷ್ಟುದ್ದಕ್ಕೆ. ಇದು ನಿನ್ನೆ ನಾನು ತೋರಿಸಿದ್ದೀನಲ್ವ ಶಾಲಲ್ಲಿ, ಅದೇ ಸ್ಟಿಚ್. ಈಗ ಇದು ಫಸ್ಟಿನ ಚೈನ್ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇದಾದಮೇಲೆ ಪ್ರತಿಯೊಂದರಲ್ಲೂ ನೋಡಿ, ಇದು ಸಿಂಗಲ್ ಕ್ರೋಶೆ ಮಾಡ್ತಾ ಇರೋದು. ಇಲ್ಲಿಂದ ಹಿಂಗೆ ದಾರ ತಗೊಂಡೋಗಿ ಈ ದಾರ ತಗೊಂಡ್ಬಂದು ಆಮೇಲೆ ಸಿಂಗಲ್ ಕ್ರೋಶೆ, ಹೀಗೆ ಈ ಥರ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಪೂರ್ತಿ ಇಲ್ಲಿವರೆಗೂ ಅದೇ ಥರ ಸಿಂಗಲ್ ಕ್ರೋಶೆ ಮಾಡ್ತಾ ಇರಬೇಕು. ನಿನ್ನೆದ ವಿಡಿಯೋನು ನೋಡ್ಕೊಳ್ಳಿ ಒಂದ್ಸರಿ, ಗೊತ್ತಾಗಿಲ್ಲ ಅಂದರೆ. ಅದರಲ್ಲಿ ಸ್ವಲ್ಪ ನಿಧಾನಕ್ಕೆ ತೋರಿಸಿದ್ದೀನಿ, ಎಂಡ್ವರೆಗೂ ಮಾಡಬೇಕು, ಮಾಡಿ ತೋರಿಸ್ತೀನಿ. ಈಗ ಎಂಡ್ ಚೈನಲ್ಲೂ ಒಂದು ಈ ಥರ ಎಂಡಿಗೆ ಬಂದಿದ್ದೀನಿ. ಎಂಡಲ್ಲಿನೂ ಒಂದು ಸಿಂಗಲ್ ಕ್ರೋಶೆ, ಫುಲ್ಲು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ಇಡೀ. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಇಲ್ಲಿಗೆ ಬಂದು, ಇಲ್ಲಿ ನೋಡಿ, ಇಲ್ಲಿಗ 2 ದಾರ ಬರುತ್ತೆ ನೋಡಿ. ಇದೊಂದು, 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 ಈ ಥರ 2 ದಾರ ಇರುತ್ತಲ್ವ. ಇಲ್ಲಿ ಫಸ್ಟಿಗೆ ಆ 2 ದಾರಕ್ಕೂ ಸೇರಿಸ್ಕೊಂಡು, ಇಲ್ಲಿಂದ ನೋಡಿ, ಇದು 2 ದಾರ, 2 ದಾರಕ್ಕೂ ಸೇರಿಸ್ಕೊಂಡು ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಇದನ್ನು ಸೇರಿಸ್ಕೊಂಡು ಈ ಥರ ದಾರ ತನ್ನಿ, ಒಂದು ಸಿಂಗಲ್ ಕ್ರೋಶೆ. ಇನ್ನೀಗ ನೆಕ್ಸ್ಟು ಈ ಬ್ಯಾಕಿಂದಕ್ಕೆ ಮಾತ್ರ, ಇದಕ್ಕೆ ಮಾತ್ರ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಇದು ಹಿಂಗೆ ಮಾಡಿದಾಗ ನಿಮಗೆ 2 ಕಾಣುತ್ತೆ ನೋಡಿ, ಇದೊಂದು, ಇದೊಂದು. ಈ ಬ್ಯಾಕ್ ಸ್ಟಿಚ್ಚಿಗೆ ಮಾತ್ರ ಹಿಂಗೆ ಮಾಡ್ಕೊಳ್ಳಿ ನೋಡಿ, ಇದೊಂದು, ಇದೊಂದು, ಇಲ್ಲಿ ಬ್ಯಾಕ್ ಸ್ಟಿಚ್ ನೋಡಿ. ಹಿಂಗೆ ಇಟ್ಕೊಳ್ಳಿ, ಇಲ್ಲಾಂದರೆ ಗೊತ್ತಾಗಲ್ಲ. ಹಿಂಗೆ ಇಟ್ಕೊಂಡ್ರೆ ಗೊತ್ತಾಗಲ್ಲ ನಿಮಗೆ, ಇದು ಹೀಗೆ ಬರುತ್ತೆ. ಇದಕ್ಕೆ ಹಿಂಗೆ ಇಟ್ಕೊಂಡಾಗ ನೋಡಿ, ಇಲ್ಲಿ ಈ ಬ್ಯಾಕ್ ಸ್ಟಿಚ್ಚಿಗೆ ಮಾತ್ರ ನಾನು ಹಾಕ್ತಾಯಿದ್ದೀನಿ, ಬ್ಯಾಕ್ ಲೂಪಿಗೆ ನೋಡಿ. ನೋಡಿ, ಇದು ಬ್ಯಾಕ್.
ಈ ಥರ ಮಾಡ್ತಾ ಹೋಗಬೇಕು ಫುಲ್ಲು ಪೂರ್ತಿ. ಇದನ್ನು ಇದೇ ಥರ ಮಾಡ್ಕೊಳ್ಳಿ ಇಡೀ ಲೈನು. ಈ ಬ್ಯಾಕ್ ಸೈಡಿಗೆ ಮಾತ್ರ ಇದಕ್ಕೆ ಮಾತ್ರ ಹುಕ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಹೀಗೆ ತೋರಿಸ್ತೀನಿ ಇಲ್ಲಿವರೆಗೆ ಮಾಡಿ. ಈಗ ಎಂಡಿಗೆ ಬಂದಿದ್ದೀನಿ ನೋಡಿ. ಈ ಥರ ಬ್ಯಾಕ್ ಲೂಪಿಗೆ ಈ ಥರ ದಾರ ತಂದು ಮತ್ತೆ ದಾರ ತಂದು ಸೇರಿಸ್ಕೊಳ್ಳಿ. ಈಗ ಕೊನೆಯಲ್ಲಿ ನೋಡಿ ಇದು 2 ದಾರ ಇದೆ ನೋಡಿ, ಈ 2 ದಾರಕ್ಕೂ ಸೇರಿಸಿ ಮಾಡ್ಕೋಬೇಕಾಗತ್ತೆ ಲೂಪ್. ಈಗ ನೋಡಿ ಇದು ಬ್ಯಾಕ್ ಲೂಪು, ಇದಕ್ಕೆ ಮಾತ್ರ ಮಾಡಲ್ಲ. ಈಗ ಇಷ್ಟರವರೆಗೂ ಹಾಗೆ ಮಾಡ್ಕೊಂಡು ಬಂದಿರೋದು, ಎಂಡಲ್ಲಿ ಮಾತ್ರ 2 ಸೇರಿಸಿ ಮಾಡ್ಕೋಬೇಕು. ಅದು ಲೆವೆಲ್ ಚೆನ್ನಾಗಿ ಬರುತ್ತೆ ಎಂಡಿಂಗು. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಬೇಕು. ವರ್ಕ್ ಟರ್ನ್ ಮಾಡಿ ಫಸ್ಟಿಂದು ಮತ್ತೆ 2 ಸೇರಿಸಿಯೇ ಮಾಡಬೇಕು. ಫಸ್ಟಿಂದು ಮತ್ತೆ ಎಂಡಿಂಗಲ್ಲಿ 2 ಸೇರಿಸಿನೇ ಮಾಡೋದು. ಇಲ್ಲಿ ಮಾತ್ರ ಈಗ ಬ್ಯಾಕ್ ಲೂಪು. ಈಗ ಇಲ್ಲಿ 2 ಸೇರಿಸಿ ಮಾಡಿದ್ದೀನಿ, ಇದೀಗ ಬ್ಯಾಕ್ ಲೂಪು. ನೋಡಿ ಈ ಥರ ಈ ಬ್ಯಾಕಿಗೆ ಹೀಗೆ ಹುಕ್ ಹಾಕಿ ಈ ದಾರನ ಅದರಲ್ಲಿ ತಂದು ಮತ್ತೆ ಇಲ್ಲಿಂದ ಆಗ 2 ಲೂಪ್ ಇರುತ್ತೆ, ಇಲ್ಲಿಂದ ದಾರ ತಂದು ಈ 2ಕ್ಕೂ ತರಬೇಕು. ಆವಾಗ ಒಂದಾಗತ್ತೆ ಅದು. ನೋಡಿ ಒಂದು ಲೂಪ್ ಉಳೀತು. ನೆಕ್ಸ್ಟು ಇದರಿಂದ ಹಿಂಗೆ ಹುಕ್ ಹಾಕಿ ಇಲ್ಲಿಂದ ತಗೊಂಬನ್ನಿ, 2 ಲೂಪ್ ಆಯಿತು. ಈಗ ಇಲ್ಲಿಂದ ದಾರ ತಂದು ಈ 2 ಒಂದು ಮಾಡಿ. ಇದು ಸಿಂಗಲ್ ಕ್ರೋಶೆ. ನಾನು ಕ್ರೋಶೆ ಬೇಸಿಕ್ಸಲ್ಲಿ ಎಲ್ಲ ಚೆನ್ನಾಗಿ ವಿವರವಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ. ನನ್ನ ಚಾನಲಲ್ಲಿ ಫಸ್ಟ್ ವಿಡಿಯೋ ಎಲ್ಲ ಸ್ಟಿಚ್ಗಳ ಪರಿಚಯನೂ ಮಾಡಿದ್ದೀನಿ, ಅದರಲ್ಲಿ ಕ್ರೋಶೆ ಬೇಸಿಕ್ಸ್ ಅಂತ ನೋಡ್ಕೊಳ್ಳಿ ಒಂದ್ಸರಿ. ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆದರೂ ನೋಡಿ. ಈ ಥರ ಪೂರ್ತಿ ಮಾಡ್ತಾ ಹೋಗಬೇಕು. ಇದೇ ಥರ ಮಾಡಬೇಕು ನೀವು. ಇದು ಬೇಸ್ ಲೈನು 12 ಇಂಚು ಮಾಡಿದ್ದೀನಿ, ಇದು 19 ಇಂಚು ಹೀಗೆ ಮಾಡ್ತೀನಿ. ಇದು ಹೀಗೆ 19 ಇಂಚು ಹಿಂಗೆ ಹೋಗುತ್ತೆ ಅಗಲಕ್ಕೆ, ಹೀಗೆ ಹೋಗುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ ನಾನು, ಆವಾಗ ಅಳತೆ ಎಲ್ಲ ಹೇಳ್ತೀನಿ. ನಾನು ಪೂರ್ತಿ ಮಾಡಿದ ಮೇಲೆ ಅಳತೆ ಯಾವ ರೀತಿ ತಗೋಬೇಕು ಅಂತ ಹೇಳ್ತೀನಿ. ನಿಮ್ಗೆ ಈಗ ಹೇಳಿದರೆ ಗೊತ್ತಾಗಲ್ಲ, ಆಮೇಲೆ ಹೇಳ್ತೀನಿ, ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಇದು ಮಾಡ್ಕೊಂಡು ಹೋಗಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. 17 ಇಂಚು ಮಾಡಿದ್ದೀನಿ ನಾನು. ಸ್ಟಾರ್ಟ್ ಬೇಸ್ ಹಾಕಿದಲ್ಲಿಂದ ಮೇಲೆ ಇಲ್ಲಿ ಈ ಥರ ಬೇಸ್ ಹಾಕ್ಕೊಂಡ ಮೇಲೆ 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 ಮಾಡ್ಕೊಂಡು ಬಂದಿದ್ದೀನಿ. 17 ಇಂಚ್ವರೆಗೂ ಮಾಡಿದ್ದೀನಿ. ಅಳತೆ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನಾನು. ಇದು ಬೇಸ್ 12 ಇಂಚ್ ಹಾಕಿದ್ದೀನಿ ಹೀಗೆ, ಇದು 17 ಇಂಚು ಮಾಡಿದ್ದೀನಿ. ಈಗ ಇದು ಇಷ್ಟು ಕಂಪ್ಲೀಟ್ ಆದಮೇಲೆ, ಎಷ್ಟು ಬೇಕೋ ಅಷ್ಟು ಕಂಪ್ಲೀಟ್ ಆದಮೇಲೆ ಒಂದು ಚೈನ್ ಮಾಡ್ಕೊಳ್ಳಿ. ಒಂದು ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಈಗ ಸ್ಟಾರ್ಟಿಂಗ್ ಮತ್ತು ಈ ಥರ ಮಡಿಸ್ಕೊಳ್ಳಿ. ಬೇಸ್ ಲೈನ್ ಇದೆಯಲ್ವಾ, ಆ ಸೈಡಿಂದ ಇದು ಸೈಡ್ಗೆ ಮಡಿಸ್ಕೊಳ್ಳಿ ಹೀಗೆ ನೋಡಿ. ಹೀಗೆ ಇದು ಫುಲ್ ಇದೆ, ಇದನ್ನು ಹೀಗೆ ಮಡಿಸ್ಕೊಳ್ಳೋದು ಅಷ್ಟೇ, ಜಸ್ಟ್ ಇಷ್ಟೇ ಮಾಡಿಸ್ಕೊಂಡು ಈಗ ಇದನ್ನು ಹಿಂಗೆ ಹಿಡ್ಕೊಂಡು ನೋಡಿ. ಇಲ್ಲಿ ಸ್ಟಾರ್ಟಿಂಗಿಂದ ಈ ಸಿಂಗಲ್ ಕ್ರೋಶೆ ಇಲ್ಲಿ ಇದೆಯಲ್ವಾ, ಇಲ್ಲಿ ಮತ್ತೆ ಇದು 2 ಲೂಪ್ಗೂ ಹೀಗೆ ಇಲ್ಲಿಯ 2 ಲೂಪ್ಗೂ ಸೇರಿಸ್ಕೊಂಡು ಹುಕ್ ಹಾಕಿ ದಾರ ತಗೊಂಬನ್ನಿ. ಇದನ್ನು ಇದರ ಒಳಗಡೆ ತನ್ನಿ, ಸ್ಲಿಪ್ ಸ್ಟಿಚ್. ಮತ್ತೆ ನೆಕ್ಸ್ಟು ಇದರಲ್ಲಿ ನೋಡಿ, ಇದು ಆಮೇಲೆ ಇಲ್ಲಿ 2 ಇದೆ ನೋಡಿ. ನೆಕ್ಸ್ಟ್ ಇದನ್ನು ಹಿಂಗೆ ಸೇರಿಸಿ ದಾರ ತಗೊಂಬನ್ನಿ. ಆ ದಾರನ ಇದರ ಒಳಗಡೆ ತನ್ನಿ, ಸ್ಲಿಪ್ ಸ್ಟಿಚ್ ಮಾಡ್ಕೊಂಡು ಬರಬೇಕೆಲ್ಲ. ಇಲ್ಲಿಂದ ಹಿಂಗೆ ಸೇರಿಸಿ ಇದಕ್ಕೆ ಮತ್ತೆ ಇದಕ್ಕೆ ದಾರ ತಗೊಂಬನ್ನಿ, ಇದರೊಳಗಡೆ ತಗೊಂಬನ್ನಿ. ಇದು ಸ್ಲಿಪ್ ಸ್ಟಿಚ್. ಈ ಥರ ಪೂರ್ತಿ ಕವರ್ ಮಾಡ್ಕೊಂಡು ಬನ್ನಿ, ಸೇರಿಸ್ಕೊಳ್ಳೋದು ಈ ಥರ. ಇದೆರಡು ಹಿಂಗೆ ದಾರ ತಗೊಂಬನ್ನಿ, ಹುಕ್ಕು ತಗೊಂಬಂದು ಇದನ್ನು ಇದರ ಒಳಗಡೆ ಸ್ಲಿಪ್ ಸ್ಟಿಚ್ ಮಾಡ್ಕೊಂಡು ಬನ್ನಿ. ಪೂರ್ತಿ ಮಾಡಿ ಇಲ್ಲಿವರೆಗೂ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಫುಲ್ಲು ಸೇರಿಸಿದ್ದೀನಿ ನೋಡಿ, ಇದು ಈ ಥರ ಬಂದಿದೆ.
ಇದು ಈ ಕಡೆ ಫ್ರಂಟ್ ಸೈಡಲ್ಲಿ ಈ ಥರ ಬರುತ್ತೆ, ಅದನ್ನ ಆಮೇಲೆ ತೋರಿಸ್ತೀನಿ. ಈಗ ನೋಡಿ ಇದು ಫುಲ್ ಆಗಿದೆ. ಫುಲ್ ಆದಮೇಲೆ ಇದರ ಫುಲ್ ಸುತ್ತು ಬರುವಷ್ಟು ದಾರ, ಅಂದರೆ ಈ ರೌಂಡ್ ಫುಲ್ ಇಲ್ಲಿವರೆಗೂ ಬರುವಷ್ಟು ದಾರ ಇದೆಯಲ್ವ, ಇಷ್ಟು ದಾರವನ್ನು ಇಟ್ಕೊಂಡು ದಾರ ಕಟ್ ಮಾಡಬೇಕು. ನಾನು ಇಲ್ಲಿವರೆಗೂ ಜೋಡಿಸಿದ್ದೀನಿ ಸ್ಲಿಪ್ ಸ್ಟಿಚ್ ಮಾಡಿಕೊಂಡು. ಜೋಡಿಸಿದ ಮೇಲೆ ಈ ದಾರ ಇದೆಯಲ್ವ, ಉಳಿದಿರೋ ದಾರ ಇದು ಫುಲ್ ಒಂದು ರೌಂಡ್ ಬರಬೇಕು. ಇಲ್ಲಿ ಇದಕ್ಕೆ ಈ ಥರ ಒಂದು ರೌಂಡ್ ಬರೋಷ್ಟು ಉದ್ದ ಇಟ್ಕೊಂಡು ದಾರ ಕಟ್ ಮಾಡಬೇಕು. ಇಷ್ಟು ದಾರ ಕಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಇದು, ಈಗ ಇದನ್ನು ನೀವು ಮೇಲೆ ಅಂತ ಇಟ್ಕೊಂಡ್ರೆ ಇದನ್ನು ಹಿಂಗೆ ಮಾಡಿದರೆ ಇದು ಫ್ರಂಟ್ ಸೈಡ್ ಇದಾಗತ್ತೆ. ಏನು ತಲೆಗೆ ಹಾಕೋದು, ನಿಮ್ಮ ತಲೆಯ ರೌಂಡ್ ಹಿಂಗೆ ಅಳತೆ ಮಾಡ್ಬೇಕು ನೀವು. ಇದು ನಾನು ಎಷ್ಟು ಇಟ್ಟಿದ್ದೀನಿ, ಬೇಸ್ ಲೈನು ಇಲ್ಲಿ ಮಾಡಿದ್ದು, ಬೇಸ್ ಲೈನ್ ಹಿಂಗಿರುತ್ತೆ. ಇದು ನಿಮಗೆ ಉದ್ದ ಬೇಕಾಗೋದು, ತಲೆಯ ಟೊಪ್ಪಿಯ ಉದ್ದಕ್ಕೆ ಬೇಸ್ ಲೈನ್ ಮಾಡ್ಕೊಳ್ಳೋದು. ಈ ರೌಂಡ್ ಅಗಲ ಹೀಗೆ ನೀವು ಮಾಡ್ತೀರಲ್ವ, ರೌಂಡ್ ಎಷ್ಟು ಬೇಕು ಅಂತ ನೀವು ಅಳತೆ ಮಾಡ್ಕೋಬೇಕು ತಲೆದು. ನಾನು ಇದು 17 ಇಂಚ್ ಇಟ್ಟಿದ್ದೀನಿ. ನೀವು ಇದು ಯಾಕಂದರೆ ಈಗ ಹೆಚ್ಚಿರುತ್ತೆ, ಆ್ಯಕ್ಚುಲಿ ನನ್ನ ತಲೆ ಸುತ್ತಳತೆ ಜಾಸ್ತಿ ಇದೆ, 23 ಇಂಚಸ್ ಏನೋ ಇದೆ, 22 ಏನೋ. 17 ಯಾಕೆ ಇಟ್ಟಿದ್ದೀನಿ ಅಂದರೆ ಇದು ಸ್ಟ್ರೆಚ್ ಆಗುತ್ತೆ ನೋಡಿ, ಹಿಂಗಾಗತ್ತೆ ಹಾಕೋವಾಗ. ನಾವು 20 ಇಂಚಿನ ಮೇಲೆ ಇಟ್ಟರೆ ಇದು ಲೂಸ್ ಆಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಇದು ಎಷ್ಟಿದೆ ಅಂದರೆ ಆ್ಯಕ್ಚುಲಿ 8 ಇಂಚ್ ಇದೆ ನಂದು ತಲೆ ಅಳತೆ, ಆದರೂ 12 ಇಂಚ್ ಇಟ್ಟಿದ್ದೀನಿ ಬೇಸು. ಯಾಕೆಂದರೆ ಇಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ಮಾಡ್ತೀವಿ, ಆಮೇಲೆ ಇದನ್ನು 4 ಇಂಚ್ ಆಗೋಷ್ಟು ಈ ಥರ ಮಡಿಸ್ತೀವಿ ನೋಡಿ, ಈ ಥರ ಮಡಿಸ್ತೀವಿ, ಮಡಿಸಿ ಹಾಕೋದು ಟೊಪ್ಪಿ ಹಿಂಗೆ ನೋಡಿ. ಇದನ್ನು ನೀವು ಹಿಂಗೆ ಮಾಡಿದರೆ ಇದು ಟೊಪ್ಪಿ. ಬೇಸ್ ಲೈನ್ ಹಿಂಗಿರುತ್ತೆ. ಇದು ನೀವು ಅಗಲ ಮಾಡಿರೋದು 17 ಇಂಚು. ಎಷ್ಟು ಬೇಕೋ ಅಷ್ಟು ನಿಮ್ಮ ತಲೆ ಸುತ್ತಳತೆ ಅಳತೆ ಮಾಡ್ಕೋಬೇಕು. ಇದನ್ನು ನಿಮಗೆ ಎಷ್ಟು ಬೇಕು ಅಂತ ಉದ್ದ ಮಾಡ್ಕೋಬೇಕು. ನಿಮಗೆ ಬೇಕಾಗದ್ದಕ್ಕಿಂತ ಒಂದು 4 ಇಂಚ್ ಹೆಚ್ಚಿಟ್ಟಿರಬೇಕು. ಇದು ಯಾಕಂದರೆ ಇದಕ್ಕೋಸ್ಕರ ತುಂಬ ಜಾಸ್ತಿನೂ ಬೇಡ, ಯಾಕಂದರೆ ಇದು ಸ್ಟ್ರೆಚ್ ಆಗುತ್ತೆ, ಅದರಲ್ಲೂ ಅಗಲ ಸ್ಟ್ರೆಚ್ ಆಗುತ್ತೆ. 17 ಇಂಚ್ ಇದೆ. ಆ್ಯಕ್ಚುಲಿ ನನ್ನ ತಲೆ 22-23 ಇಂಚು ಇದೆ, ನಾನು 17 ಇಂಚ್ ಅಷ್ಟೇ ಇಟ್ಟಿರೋದು. ಯಾಕಂದರೆ ಇದು ಹಿಂಗಾಗುತ್ತೆ ಹಾಕುವಾಗ, ಇಲ್ಲಾಂದ್ರೆ ಲೂಸ್ ಆಗುತ್ತೆ ನಾವು ಎಷ್ಟು ಬೇಕೋ ಅಷ್ಟೇ ಇಟ್ಟು. ಈಗ ನೋಡಿ ಇಲ್ಲಿ ಒಂದು ರೌಂಡ್ ಆಗೋಷ್ಟು ದಾರ ಬಿಟ್ಟಿದ್ದೀವಲ್ವಾ, ಈಗ ಒಂದು ಚೈನ್ ಹಾಕ್ಕೊಂಡು ಈ ಕಡೆ ತರ್ತೀನಿ, ದಾರ ಪೂರ್ತಿ ತರಬೇಕು. ಈ ಥರ ತಂದುಬಿಟ್ಟು ಈ ಈ ಸ್ಟೆಪ್ ಇದೆಯಲ್ವ ನೋಡಿ, ಇದು 1 2 3 ಈ ಥರ ಇದೆಯಲ್ವ, ಇಲ್ಲಿ ಅಪ್ ಇದೆಯಲ್ವ, ಈ ಡೌನ್ ಅಲ್ಲ, ಒಂದು ಡೌನ್ ಒಂದು ಅಪ್, ಒಂದು ಡೌನ್ ಒಂದು ಅಪ್ ಇದೆ ನೋಡಿ. ಈ ಅಪ್ಗಳಿದೆಯಲ್ವ ಅದ್ರ ಹತ್ರ ಎಲ್ಲ ಹೋಲ್ಗಳಿರುತ್ತೆ ನೋಡಿ, ಇಲ್ಲಿ ಹೋಲ್ಗಳಿದೆ, ಹೋಲಿದೆ. ಈ ಹೋಲಲ್ಲಿ ಈ ದಾರನ ತಗೊಂಬನ್ನಿ. ಈ ಥರ. ಆಮೇಲೆ ನೆಕ್ಸ್ಟು ಈ ಹೋಲಲ್ಲಿ, ಇದರ ಹೋಲಲ್ಲಿ ನೋಡಿ, ಇಲ್ಲಿ ತಗೊಂಬನ್ನಿ. ಆಮೇಲೆ ಇದು ನೆಕ್ಸ್ಟ್ ಇಂದು ಇಲ್ಲಿ ಈ ಅಪ್ಗಳಿದೆಯಲ್ವ, ಇಲ್ಲಿ ಈ ಲೈನು, ಈ ಲೈನಲ್ಲಿ ಹೋಲ್ಗಳಿರುತ್ತೆ, ಅಂದರೆ ಲೈನ್ನ ಎಂಡಲ್ಲಿ ಹೋಲ್ ಬರುತ್ತೆ ನೋಡಿ. ಇಲ್ಲಿ ಈ ತೂತಲ್ಲಿ ಹಿಂಗೆ ದಾರ ತಗೊಂಬನ್ನಿ. ಆಮೇಲೆ ನೆಕ್ಸ್ಟು ಇದು ಹಿಂಗೆ ತಗೊಂಬನ್ನಿ. ಪ್ರತಿಯೊಂದು ರೌಂಡ್ ಆಗೋವರೆಗೂ ಬನ್ನಿ. ಅದು ಸಣ್ಣ ಆಗತ್ತೆ ನೋಡಿ, ಹಿಂಗೆ ಸ್ವಲ್ಪ ಉದ್ದ ಸಾಕಾಗಲ್ಲ, ಹಿಂಗೆ ಹೇಳ್ಕೊಳ್ಳಿ ದಾರ. ಆಮೇಲೆ ಇಲ್ಲಿ
ನೋಡಿ ಈ ಥರ ಪ್ರತಿಯೊಂದು ಹೋಲ್ಗೂ ಹಾಕ್ಕೊಂಡಿದ್ದೀನಿ ಇಲ್ಲಿ. ಈಗ ಇದನ್ನು ಹೀಗೆ ಇನ್ನೂ ಟೈಟ್ ಮಾಡಿ, ಸ್ವಲ್ಪ ನೀಟ್ ಮಾಡಿಕೊಂಡು ಈ ಥರ ಇದನ್ನು ಹೇಳ್ಕೊಂಡಷ್ಟು ಇದು ಚಿಕ್ಕದಾಗುತ್ತೆ. ಇದು ಸ್ವಲ್ಪ ದಪ್ಪ ನೂಲು. ಈ ಥರದ ಪ್ಲೈ ಮಾಡಿದರೆ ನಿಮಗೆ ಇಲ್ಲಿ ಹೋಲ್ ಬರುತ್ತೆ. ಹೋಲ್ ಬರೋದಕ್ಕೆ ಮುಚ್ಚಕ್ಕೆ ಇಲ್ಲಿ ಪಾಂಪಾಮ್ ಮಾಡಿ ಸೇರಿಸ್ಕೋಬೇಕಾಗತ್ತೆ. ಚಿಕ್ಕ ನೂಲು 4 ಪ್ಲೈ ದಾರದಲ್ಲಿ ಆದರೆ ಬರಲ್ಲ, ಈ ಥರ ಎಳ್ಕೋಬೇಕು. ಈಗ ಇದನ್ನು ಇಲ್ಲಿ ಚೈನ್ ಏನಾದ್ರು ಹಾಕಿ ಗಂಟು ಹಾಕೊಳ್ಳಿ. ಈ ಥರ ಗಂಟು ಮಾಡ್ಕೊಳ್ಳಿ. ಗಂಟು ಮಾಡ್ಕೊಂಡು ಇದನ್ನು ಉಳಿದಿರೋದನ್ನು ಇದ್ರ ಒಳಗಡೆ ಎಲ್ಲ ತಗೊಂಬನ್ನಿ ಕೆಳಗೆ. ಈ ಥರ ನೋಡಿ ಇಲ್ಲಿ ಬರುತ್ತಲ್ವ, ಇದ್ರ ಒಳಗಡೆ ಹುಕ್ ಹಾಕ್ಕೊಂಡು ಎಲ್ಲಾದರೂ ಜಾಗ ಇರಲ್ಲೆಲ್ಲ ತಗೊಂಬರ್ಬೋದು. ಈ ಥರ ಸ್ವಲ್ಪ ದೂರವರೆಗೂ ತಗೊಂಬನ್ನಿ. ಈ ಥರ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಈ ಕಡೆ ಹಿಂಗೆ ಅಡ್ಡ ತನ್ನಿ, ಗಟ್ಟಿ ನಿಂತ್ಕೊಳ್ಳೋಕ್ಕೆ. ಈ ಕಡೆ ಇದರಲ್ಲಿ ಎಲ್ಲ ಇದರ ಒಳಗಡೆನೆ ಹಿಂಗೆ ತಗೊಂಬನ್ನಿ. ಆಮೇಲೆ ಇದನ್ನು ಇಲ್ಲಿ ಕಟ್ ಮಾಡಿ. ಇದು ಇಲ್ಲಿ ಟೈಟ್ ಆಗಿರಬೇಕು. ಇದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಎಳ್ಕೊಂಡು. ಆಗ ಇಲ್ಲಿ ಬರಲ್ಲ. ಇದು ದಪ್ಪ ನೂಲ ದಾರ ಆದ್ರಿಂದ ಬರ್ತಾ ಇದೆ. ಇಲ್ಲಿ ನಿಮ್ಗೆ ಮತ್ತು ನೀವು ಮಾಡಿದಾಗಲೂ ಇದು ಬಂದರೆ ಒಂದು ಪಂಪ್ ಮಾಡಿ, ಪಂಪ್ ಮಾಡೋದು ಗೊತ್ತಲ್ವ, ನಾನು ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಪಂಪ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ. ದಾರದಲ್ಲಿ, ಸೂಜಿ ದಾರದಲ್ಲಿ ಮುಚ್ಕೊಳ್ಳಿ. ಇದು ಟೊಪ್ಪಿ ಆಗುತ್ತೆ ಅವಾಗ. ನೋಡಿ ಹಿಂಗಿರುತ್ತೆ. ಈಗ ಪಂಪಮ್ ಹೆಂಗೆ ಮಾಡೋದು ಅಂತ ನೋಡೋಣ. ಈ ದಾರ ಒಂದು ಸ್ವಲ್ಪ ಉದ್ದಕ್ಕೆ, ಇಷ್ಟು ಉದ್ದಕ್ಕೆ ಕಟ್ ಮಾಡಿ. ಇದನ್ನು ಸ್ವಲ್ಪ ಉದ್ದನೇ ಇದ್ರೆ ಚೆನ್ನಾಗಿರುತ್ತೆ. ಈಗ ಈ ದಾರ ಇದೆಯಲ್ವ, ದಾರ ಒಂದು ಸ್ವಲ್ಪ ಉದ್ದಕ್ಕೆ, ಇಷ್ಟು ಉದ್ದಕ್ಕೆ ಕಟ್ ಮಾಡಿ. ಇದನ್ನ ಬೇರೆ ಸಿಕ್ಕಿಲ್ಲ ನನಗೆ, ಫೋನ್ ತಗೊಂಡಿದ್ದೀನಿ. ಏನಾದರೂ ಇಂಥ ವಸ್ತುಗಳನ್ನು ತಗೊಳ್ಳಿ. ನಾನು ಈ ಥರ ಹಿಡ್ಕೊಂಡಿದ್ದೀನಿ. ಹಿಡ್ಕೊಂಡು ನೋಡಿ ಹೀಗೆ ಹಿಡ್ಕೊಂಡು ಒಂದು 3 ಎಳೆ ಈ ಥರ ತುಂಬ್ಕೊಳ್ಳಿ. ದಪ್ಪ ಬರಬೇಕು ಇದು. ಇದು ಹಿಂಗಿರಲಿ, ಕಟ್ಟಕ್ಕಿರೋದು. ಇದರ ಮೇಲೆ ಹಿಂಗೆ ದಾರ ಇಟ್ಕೊಂಡು ತುಂಬ್ಕೊಳ್ಳಿ. 2 3 ಈ ಥರ ತುಂಬ ತುಂಬ್ಕೋಬೇಕು ನೀವು. ದಪ್ಪ ಬರಬೇಕು. ಇದು ಹಿಂಗೆ ಇರಬೇಕು. ಹಿಂಗೆ ತುಂಬ ದಪ್ಪಕ್ಕೆ ತುಂಬ್ಕೊಳ್ಳಿ. ನೋಡಿ ಈ ಥರ ನಾನು ತುಂಬ ಈ ಥರ ಸುತ್ಕೊಂಡಿದ್ದೀನಿ. ಇದು ಬೇರೆ ದಪ್ಪ ದಾರದ ಟೊಪ್ಪಿ ಅಲ್ವಾ, ಅದರಿಂದ ಇಲ್ಲಿ ಈ ಹೋಲ್ ಮುಚ್ಕೊಳ್ಳೋಕ್ಕೆ ಬೇಕಷ್ಟು ದೊಡ್ಡ ಪಾಂಪಾಮ್ ಆಗಬೇಕು. ನೀವು ನೋಡ್ಕೊಳ್ಳಿ, ನೀವು ಯಾವ ದಾರ ತಗೊಂಡಿದ್ದೀರೋ ಆ ದಾರದಲ್ಲಿ ಮಾಡಿ. ಇಲ್ಲಿ ಮುಚ್ಚಷ್ಟು ದೊಡ್ಡ ಪಾಂಪಾಮ್ ಆಗಬೇಕು. ಈಗ ಈ ಬೇಸಲ್ಲಿ ನಾವು ದಾರ ಇಟ್ಟಿದ್ದೀವಲ್ಲ, ಇದನ್ನು ಒಂದು ಗಂಟು ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಟೈಟಾಗಿ ಗಂಟು ಹಾಕ್ಕೊಳ್ಳಿ. ಇದನ್ನು ಈ ಕಡೆಯಿಂದ ಕಟ್ ಮಾಡ್ಕೊಳ್ಳಿ. ಇದು ಹಳೆ ಫೋನು, ಅದರಿಂದ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ. ಯೂಸ್ ಇಲ್ಲದಿರೋ ಫೋನ್ ಇದು, ಉಪಯೋಗಿಸ್ತಾ ಇಲ್ಲ ನಾನು ಈ ಫೋನು. ನೀವು ಇದನ್ನು ತಗೋಬೇಡಿ, ಇನ್ನು ಫೋನ್ ಮಾಡಬೇಡಿ. ರಟ್ಟಿ ಏನಾದರೂ ತಗೊಳ್ಳಿ, ಯಾವುದಾದ್ರೂ ಕಾಗದದ. ದಪ್ಪ ಇರೋದ್ರಿಂದ ಕಟ್ ಮಾಡೋದು ಸ್ವಲ್ಪ ಕಷ್ಟ. ಈ ಥರ ಕಟ್ ಮಾಡಿದಾಗ ಈ ಥರ ಬರುತ್ತೆ ನೋಡಿ.
ದಾರ ಈ ಥರ ಕಟ್ಟಿ ಆ ಕಡೆಯಿಂದ ಕಟ್ ಮಾಡಿದ್ದೀವಲ್ವ, ಹಿಂಗೆ ಕಟ್ ಮಾಡಿದಾಗ ಇದು ಈ ಥರ ಬರುತ್ತೆ. ಇದನ್ನು ಟೈಟಾಗಿ ಈ ಥರ ಕಟ್ಕೊಳ್ಳಿ. ಆಮೇಲೆ ಬ್ಯಾಕ್ ಸೈಡ್ಗೆ ಈ ಕಡೆ ತಂದು ಮತ್ತೆ ಒಂದು ಈ ಥರ ಗಂಟು ಹಾಕೊಳ್ಳಿ ಟೈಟಾಗಿ. ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿದಷ್ಟು ಇದು ಪಾಂಪಾಮ್ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸರಿ ಬೇಕಾದ್ರೂ ಈ ಕಡೆಯಿಂದ ತಂದು ಕಟ್ ಮಾಡಿ ಈ ಥರ ಗಂಟು ಹಾಕೋಬೋದು. ಈ ಥರ ತಂದು ಗಂಟು ಹಾಕೊಳ್ಳಿ. ಈ ಥರ ಎಷ್ಟು ಟೈಟ್ ಗಂಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಇದನ್ನು ನೋಡಿ, ಇದು ಒಂದೇ ರೀತಿ ಇದೆ. ಇದನ್ನು ಇನ್ನೀಗ ಹಿಂಗೆ ಮಾಡಿ ಒಂದೇ ರೀತಿ ಕಟ್ ಮಾಡ್ಕೊಳ್ಳಿ. ಇದನ್ನು ಒಂದೇ ರೀತಿ ಕಟ್ ಮಾಡ್ಕೋಬೇಕು ನೀವು. ಈ ಥರ ಹಿಡ್ಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ಳಿ. ದೊಡ್ಡ ಕತ್ತರಿ ತಗೊಂಡ್ರೆ ಸುಲಭ ಆಗುತ್ತೆ. ಇದು ದಪ್ಪ ದಾರ ಅಷ್ಟು ಸುಲಭದಲ್ಲಿ ಕಟ್ ಆಗಲ್ಲ. ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ನೀವು. ಕಟ್ ಮಾಡಿ ತೋರಿಸ್ತೀನಿ ನಾನು. ಕಟ್ ಮಾಡಿ ತೋರಿಸ್ತೀನಿ ಪೂರ್ತಿ. ಇದನ್ನು ಪೂರ್ತಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಕಟ್ ಮಾಡಿದ್ದೀನಿ ನಾನು. ರೌಂಡ್ ಬರೋ ಥರ ಕಟ್ ಮಾಡ್ಕೊಳ್ಳಿ. ಇದು ಪಾಂಪಾಮ್ ನೀವು ಇದು ದಪ್ಪ ದಾರ ಆಗಿರೋದ್ರಿಂದ ಇದು ತುಂಬ ದಪ್ಪ ಇಟ್ಕೊಂಡಿದ್ದೀನಿ ನಾನು. ಈ ದಪ್ಪ ದಾರದ ಟೋಪಿ, ದೊಡ್ಡ ಟೋಪಿಗೆ ದೊಡ್ಡ ಪಾಂಪಾಮ್ ಬೇಕು. ನೀವು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೊಳ್ಳಿ. ಇದೀಗ ಬ್ಯಾಕ್ ಸೈಡ್ ಅಂದರೆ ಒಳಗಿನ ಸೈಡ್, ಇದು ಫ್ರಂಟ್ ಸೈಡ್ ಅಲ್ಲ, ಹಾಕೋ ಸೈಡ್ ಅಲ್ಲ. ನಾವು ಫ್ರಂಟ್ ಸೈಡಿಂದ ಇದನ್ನು ಹಿಂಗೆ ಹಿಂದಿನ ಇದನ್ನು ಇಲ್ಲಿಗೆ ತರಬೇಕು ನೋಡಿ. ಇಲ್ಲಿಗೆ ಫ್ರಂಟ್ ಸೈಡಿಂದ ಒಳಗಿಂದ ತನ್ನಿ. ಒಳಗಿಂದ ಕೈ ಹಾಕ್ಕೊಂಡು ಈಗ ಹಿಂಗೆ ಬರುತ್ತೆ ನೋಡಿ. ಕರೆಕ್ಟಾಗಿ ನಿಂತ್ಕೊಳತ್ತೆ ಇದು ನೋಡಿ. ಈ ಥರ ಹಿಡ್ಕೊಂಡು ಈಗ ಸೂಜಿ ದಾರದಿಂದ ಇದನ್ನು ಹೊಲಿದ್ಬಿಡಿ. ಚೆನ್ನಾಗಿ ಹೊಲಿದ್ಬಿಡಿ ಟೈಟಾಗಿ. ಹಿಂಗೆ ದಾರ ತಗೊಂಡ್ಬಂದು ಗಂಟು ಮಾಡ್ಕೊಳ್ಳಿ. ನಾನು 4 ಎಳೆ ತಗೊಂಡಿದ್ದೀನಿ ಇಲ್ಲಿ ದಾರ, ಸ್ವಲ್ಪ ಗಟ್ಟಿ ಆಗಲಿ ಅಂತ. ಕಾಟನ್ ಥ್ರೆಡ್ ಅಷ್ಟು ಗಟ್ಟಿ ಇರಲ್ವಲ್ಲ, ಅದಕ್ಕೆ ಈ ಥರ ಇದನ್ನು ಇಟ್ಕೊಳ್ಳಿ ಒಳಗಿಂದ ನೋಡಿ. ನಾನು ತೋರಿಸ್ತೀನಿ ಹುರಿದ ಮೇಲೆ, ಪೂರ್ತಿ ಹುರಿದು ತರ್ತೀನಿ. ಈ ಥರ ಹತ್ರ ಹತ್ರ ಹುರಿದ್ಕೊಂಡ್ಬಿಡಿ. ಟೈಟಾಗಿ ನಿಂತ್ಕೊಳ್ಳುತ್ತೆ ಅವಾಗ. ಈ ಹೋಲ್ ಇದ್ದಿರೋದು ಮಧ್ಯದಲ್ಲಿ ಹೋಲ್ ಇದ್ರೆ ಇದು ಹೋಗುತ್ತೆ. ಮಕ್ಕಳಿಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದು ದೊಡ್ಡವ್ರಿಗೂ ಹಾಕೋಬಹುದು. ಈ ಸ್ಟಿಚ್ ಅಲ್ಲಿ ಮಾಡಿದ್ರೆ ನೀವು, ಇದೀಗ ನಾನು ಮಾಡಿರೋ ಸ್ಟಿಚ್ ಇದೆಯಲ್ವಾ, ರಿಬ್ ಸ್ಟಿಚ್, ಇದರಲ್ಲಿ ಮಾಡಿದ್ರೆ ದಪ್ಪ ಬರುತ್ತೆ, ದಪ್ಪ ಕಾಣುತ್ತೆ. ತೆಳು ದಾರದಲ್ಲಿ ಕೂಡ, 4 ಪ್ಲೈ ದಾರದಲ್ಲಿ ಕೂಡ ದಪ್ಪ ದಪ್ಪ ಬಂದಂಗೆ ಇರುತ್ತೆ. ಅದು ಚಳಿಗೆ ಚೆನ್ನಾಗಿರುತ್ತೆ. ಈ ತರ ಟೈಟ್ ಆಗಿ ಹೊಲ್ದಿದ್ದೀನಿ. ಈಗ ಉಲ್ಟಾ ಮಾಡ್ಕೊಳ್ಳೋಣ. ಇದೀಗ ಉಳಿದಿರೋ ದಾರ ಇದನ್ನು ಕಟ್ ಮಾಡ್ಬೋದು. ನಾನು ಇಲ್ಲೆಲ್ಲ ಸೇರಿಸಿದ್ದೀನಲ್ವ, ಟೈಟ್ ಮಾಡಿದ್ದೀನಲ್ವ, ಅದನ್ನು ಆಮೇಲೆ ಕಟ್ ಮಾಡ್ಕೊಳ್ಳಿ. ಈಗ ನಿಮಗೆ ಇದು ನೀಟಾಗಿಲ್ಲ ಅಂದರೆ ಈಗ ನೀಟ್ ಮಾಡ್ಕೊಳ್ಳಿ. ಇದನ್ನು ಹಿಂಗೆ ಹಿಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಒಂದೇ ರೀತಿ ಕಟ್ ಮಾಡ್ಕೊಳ್ಳಿ. ರೌಂಡಾಗಿ ಯಾವ ರೀತಿ ಬೇಕೋ ಆವಾಗ ಆ ರೀತಿ ಕಟ್ ಮಾಡ್ಕೋಬೇಕು. ನಿಮಗೆ ಹೊಲಿದ ಮೇಲೆ ಗೊತ್ತಾಗುತ್ತೆ ಯಾವ ಕಡೆ ಉದ್ದ ಇದೆ, ಯಾವ ಕಡೆ ಚಿಕ್ಕದು ಇದೆ. ಒಂದು ವೇಳೆ ನಾವು ಹೊಲಿಯುವಾಗ ಹೆಚ್ಚು ಕಡಿಮೆ ಆದ್ರೂ ಅದನ್ನು ಆಮೇಲೆ ಸರಿ ಮಾಡ್ಕೋಬಹುದು. ಈ ಥರ ಒಂದೇ ರೀತಿ ಕಟ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಆವಾಗ ನಿಮಗೆ ಗೊತ್ತಾಗಲ್ಲ. ಇದನ್ನು ಇಲ್ಲಿ 4 ಇಂಚ್ ಮಡಿಸ್ಕೊಳ್ಳಿ. ಇದು ಟೋಪಿ. ಈ ಥರ
ಇಲ್ಲಿ ಇದು ಮಡಿಸಿದ್ಮೇಲೆ ಇದು ಟೋಪಿ ಈ ಥರ ಆಗುತ್ತೆ ನೋಡಿ. ನಿಮ್ಗೆ ಎಷ್ಟು ದೊಡ್ಡ ಬೇಕು, ಎಷ್ಟು ಅಗಲ ಬೇಕು ಅಷ್ಟು ಮಡಿಸ್ಕೊಳ್ಳಿ ನಿಮಗೆ. ಅದಕ್ಕೆ ಈ ಉದ್ದ ಎಕ್ಸ್ಟ್ರಾ ಇಟ್ಟಿರ್ತೀವಿ. ನಾನು 12 ಇಂಚ್ ಇಟ್ಟಿರೋದು, 8 ಇಂಚ್ ಇರಬೇಕಾಗಿರೋದು 12 ಇಂಚ್ ಇಟ್ಟಿದ್ದೀನಿ. ಅಳತೆ ಇರೋದು 8 ಇಂಚು, 4 ಇಂಚ್ ಇಲ್ಲಿ ಮಾಡಿಸ್ತೀವಿ. ಅದಕ್ಕೆ ಈ ಥರ ಮಡಿಸ್ಕೊಳ್ತೀವಿ ನೋಡಿ. ಈ ಥರ ಬರುತ್ತೆ. ನಿಮಗೆ ಮಕ್ಕಳಿಗೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬೆಚ್ಚಗಿರುತ್ತೆ, ಮುದ್ದಾಗಿ ಕಾಣಿಸ್ತಾರೆ ಮಕ್ಕಳು ಇದನ್ನು ಹಾಕಿದರೆ. ನೀವು ಹಾಕಿ ನೋಡಿ, ಗೊತ್ತಾಗತ್ತೆ. ಇದು ದಪ್ಪ ದಾರ ಆಗಿರೋದ್ರಿಂದ ಈ ಪಾಂಪಾಮ್ ಇಷ್ಟು ದಪ್ಪಕ್ಕೆ ಮಾಡಿದ್ದೀನಿ. ಸಣ್ಣ ದಾರ ಆದರೆ ಸ್ವಲ್ಪ ಕಡಿಮೆ ಮಾಡ್ಬೋದು. ದಪ್ಪ ಆದರೂ ಪರವಾಗಿಲ್ಲ, ಚಿಕ್ಕದು ಮಾಡ್ಕೊಳ್ಳಿ. ಚಿಕ್ಕದು ಮಾಡಿದಷ್ಟು ಪಾಂಪಾಮ್ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಈ ಸ್ಟಿಚ್ ಇದೆಯಲ್ವ, ರಿಬ್ಡ್ ಸ್ಟಿಚ್, ಇದು ನೀವು ಯಾವ ದಾರದಲ್ಲಿ ಹಾಕಿದ್ರೂ ದಪ್ಪನೇ ಬರುತ್ತೆ. ಅದರಿಂದ ಈ ಸ್ಟಿಚ್ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.